ಇದು ಊಟಿನೋ ಚಿಕ್ಕಮಂಗ್ಳೂರು ಅಲ್ಲ, ಇದು ನಮ್ಮೂರು. ವೆದರ್ ಮಾತ್ರ ಸಾಕಾಗಿತ್ತು. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬೆಳಗ್ಗೆನೆ ಹೊಳಲ್ಕೆರೆಯಿಂದ ನಮ್ಮ ಹುಡುಗರು ನಮ್ಮ ಮನೆ ಹತ್ರ ಬಂದಿದ್ರು. ಆ ಹುಡುಗರನ್ನ ಕರ್ಕೊಂಡು ಸೀದಾ ಹೊರಟಿದ್ದೆ ನಮ್ಮೂರು ಬೆಟ್ಟ ಹತ್ತಕ್ಕೆ. ಮುಂದಿನೇನಣ್ಣ ಗಾಡಿ ಸೈಡ್ಗೆ ಹಾಕಿ ನಾವು ನಮ್ಮ ಹುಡುಗರು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆನೆ ಲೆಗ್ಗೋರ್ ಕೊಟ್ಟಾಗೋಯ್ತು. ಅರ್ಧ ಬೆಟ್ಟ ಹತ್ತಿದ್ವಿ, ಇನ್ನೇನು ಸ್ವಲ್ಪ ದೂರ ಇತ್ತು. ಅದರಲ್ಲಿ ನಮ್ಮ ಹುಡುಗ ಸುಸ್ತಾಗಿತ್ತು ಅಂತ ಕುಂತಿದ್ದ. ಅದೇ ಟೈಮ್ಗೆ ಮಳೆ ಬಂತು. ವೆದರ್ ಮಾತ್ರ ಸಾಕಾಗಿತ್ತು ಗುರು. ಫೈನಲಿ ದೊಡ್ಡರಂಗಪ್ಪನ ದೇವಸ್ಥಾನ ಹತ್ರ ಬಂದ್ವಿ. ನಾವು ಇನ್ನೂ ಟಾಪಿಗೆ ಹೋಗ್ಬೇಕು. ಹಾಗೆ ದೇವ್ರು ನೋಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಬಾಗ್ಲಾಕಿದ್ರು, ಹಾಗೆ ಕೈ ಮುಕ್ಕೊಂಡು ಮುಂದೆ ಹೋದ್ವಿ. ಹೌದಣ್ಣ, ಇಲ್ಲಿ ನೋಡಿದ್ರೆ ನಮ್ಮ ಹುಡುಗ ಬಂಡೆ ಹತ್ತಕ್ಕೆ ಕಷ್ಟ ಪಡ್ತಿದ್ದ. ನಾನು ಕೈ ಹಿಡ್ಕೊಂಡು ಹತ್ತಿಸ್ಬಿಟ್ಟೆ. ನಮ್ಮ ಹುಡುಗರು ಇಲ್ಲಿಗೆ ಫುಲ್ ಸುಸ್ತಾಗ್ಬಿಟ್ಟಿದ್ರು. ಇನ್ನು ಎಷ್ಟು ದೂರ ಹೋಗ್ಬೇಕಣ ಅಂತ. ನಾವು ಬಿಡ್ತೀವಾ, ಕರ್ಕೊಂಡು ಹೋಗ್ತೀವಿ. ನಮ್ಮ ಊರು ವ್ಯೂ ಇನ್ನೂ ಒಂದು ವ್ಯೂ ಇದೆ, ಮುಂದೆ ಬನ್ನಿ ಹೋಗೋಣ. ಸಖತ್ತಾಗೈತೆ ಗಾಯ್ಸ್ ವ್ಯೂ. ಆ ವ್ಯೂ ನೋಡಿದ್ರೆ ಕಳೆದೋಗ್ತೀರಾ. ದುರ್ಗದಲ್ಲಿ ಇನ್ನೊಂದು ಸ್ವರ್ಗ, ಅದೇ ನಮ್ಮೂರು ಗುಡ್ಡುಸ ಅಂತೇಳಿ. ಲೊಕೇಶನ್ ಬೇಕಿದ್ರೆ DM ಮಾಡಿ ಗಾಯ್ಸ್. ಇನ್ನೂ ಎಕ್ಸ್ಪ್ಲೋರ್ ಮಾಡೋದಿದೆ ನಮ್ಮೂರು ಬೆಟ್ಟದಲ್ಲಿ. ಆದಷ್ಟು ಬೇಗ ಎಕ್ಸ್ಪ್ಲೋರ್ ಮಾಡ್ತೀವಿ. ನಮ್ದೊಂದು ಡ್ರೀಮ್ ಪ್ಲೇಸ್ ಇದೆ ನಮ್ಮೂರು ಬೆಟ್ಟದಲ್ಲಿ. ಅದು ತೋರಿಸ್ತೀನಿ ನಾನು ಈಗ ನೆಕ್ಸ್ಟು. ಅಲ್ಲಿ ಲೊಕೇಶನಿಗೆ ಹೋದಾಗ, ಸ್ಪಾಟಿಗೆ ಹೋದಾಗ ತೋರಿಸ್ತೀನಿ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಮ್ಮ ಡ್ರೀಮ್ ಪ್ಲೇಸ್ ಆಯ್ತು ಅಂತ. ನಾವು ನಮ್ಮೂರಲ್ಲಿದ್ದು ನಾವು ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿಲ್ಲ. ಆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ನಾನು ಪೇಜಲ್ಲಿ ಹಾಕ್ತೀನಿ ನೋಡಿ. ಇನ್ನು ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಇದೇ ಥರ ಮಳೆ ಬಂದು ಇದೇ ಥರ ಫಾಗಿತ್ತು ಅಂದರೆ ಪಕ್ಕ ಎಕ್ಸ್ಪ್ಲೋರ್ ಮಾಡ್ತೀವಿ ಗಾಯ್ಸ್. ಬಂದ್ವಿ ಫೈನಲಿ. ನೋಡಂತ್ರಿ ಬಿಲ್ದೋಣೆ ಅಂತ ನಮ್ಮೂರು ಪ್ಲೇಸು. ಸಖತ್ತಾಗಿರುತ್ತೆ ವ್ಯೂ. ಬನ್ನಿ ಹೋಗೋಣ ಗೈಸ್. ನಮಗೆ ಮುಂದೆ ಹೋಗ್ತಾ ಏನೋ ಸೌಂಡ್ ಕೇಳಿಸ್ತು. ಇಷ್ಟು ಬೆಳಗ್ಗೆನೆ ನಮ್ಮನ್ನು ಬಿಟ್ರೆ ಇನ್ಯಾರಪ್ಪ ಬರ್ತಾರೆ ಅನ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ನಮ್ಮೂರವರು ನಿನ್ನೆ ನೈಟೇ ಬಂದು ಕ್ಯಾಂಪ್ ಹಾಕೋರಿ. ಗಾಯ್ಸ್, ಈ ಥರ ವೆದರಲ್ಲಿ ಒಂದಿನ ಮುಂಚೆ ಹೋಗಿ ಕ್ಯಾಂಪೇನಿಂಗ್ ಮಾಡಿ ವೆದರ್ ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ, ಬೇರೆ ಲೆವೆಲ್ ಅನ್ಕೊಳ್ಳಿ. ವೆದರ್ದು ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಈ ಜಾಗ ಈ ವೇಳೆ ಸಿಗೋದುಂಟೆ, ಆಮೇಲೆ ಬೇಕೀಗ ವಾಪಸ್ಸು ಪಿಸು ಮುತ್ತಿನ ಮಾಲೆ. ಬರೆಯುವ ಮುನ್ನವೇ ಓದು ನಿವೋಲೆ. ಲಿಟ್ರಲಿ ಗಾಯ್ಸ್, ಫುಲ್ ಟಾಪಿಗೆ ಹೋದಾಗ ಗಾಳಿ ಹೆಂಗ್ ಬರ್ತಾ ಇತ್ತು ಅಂದ್ರೆ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ವೆದರ್ ಮಾತ್ರ ಸಾಕಾಗಿತ್ತು ಅನ್ಕೊಳ್ಳಿ. ಲೈಫ್ ಟೈಮ್ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಶೇಕ್ ಆಗ್ಬಿಟ್ಟೆ ನಾನು. ವೆದರ್ ಮಾತ್ರ ಮುಕ್ಲಾರೆ ಅನ್ಕೊಂಬಿಡಿ. ನೋಡಿ ಗೈಸ್ ಯಾವ ತರ ಆಗಿದ್ದೀನಿ ಅಂದ್ರೆ ನೋಡಿ. ಫುಲ್ ಎಲ್ಲ ಮಳೆ ಎಲ್ಲ ಬಂದ್ಬಿಟ್ಟು ಫುಲ್ ನೆಂದ್ಬಿಟ್ಟಿದೀವಿ. ಮಳೆ ಎಲ್ಲ ಅದು ಫಾಗಲ್ಲಿ ನೀರು ಬಂದಿರೋದು. ವಿಚಿತ್ರ ಗೈಸ್. ಈ ತರ ಪ್ಲೇಸಿಗೆ ಬಂದ್ರೆ ಸ್ವರ್ಗ. ಏನಂತೀರಾ? ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? ಲೊಕೇಶನ್ ಬೇಕು ಅಂದ್ರೆ DM ಮಾಡಿ. ನೆಕ್ಸ್ಟ್ ನಾನೇ ಕರ್ಕೊಂಡ್ ಬರ್ತೀನಿ. ದುಡ್ಡೇನ್ ಬೇಡಣ, ನಾನು ಫಾಲೋ ಮಾಡ್ಕೊಂಡ್ ಬಂದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ಗಾಯ್ಸ್ ನೋಡಿ ಗಾಯ್ಸ್, ಯಾವ ಮಹಾರಾಷ್ಟ್ರ ತಾಂಡ್ ಏನ್ ಮಾಡ್ತೀರಾ ಗಾಯ್ಸ್? ನಮ್ಮೂರು ಮುಂದೆ ಮಹಾರಾಷ್ಟ್ರ ಟ್ರೆಕ್ಕಿಂಗ್ ಹೋಗೋದೆಲ್ಲ ಬಿಡ್ರಿ. ಇಂಥ ನಮ್ಮೂರಲ್ಲಿರೋ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ರಿ. ನಮ್ಮೂರಲ್ಲಿರೋ ಪ್ಲೇಸ್ಗಳು ಸಾಕತ್ತಾಗಿದಾವೆ ಲಿಟ್ರಲಿ ಗಾಯ್ಸ್. ನಾವು ಬಂದ್ವಿ, ಮಳೆ ಬಂತು. ನೀವೇನಾದ್ರು ಈ ತರ ಲೊಕೇಶನ್ ಬರ್ಬೇಕಂದ್ರೆ ಕಮೆಂಟ್ ಮಾಡಿ, ಕರ್ಕೊಂಡ್ ಬರ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದಾರೆ. ಆಕ್ಚುಲಿ ಈ ಪ್ಲೇಸ್ ಬಂದ್ಬಿಟ್ಟು ಗುಡ್ಡುಚಂದನಹಳ್ಳಿ ಮತ್ತೆ ಲೋಕ್ತಾಳು ಎರಡಕ್ಕೂ ಸೇರುತ್ತೆ. ಯಾರೋ ಒಬ್ರು ಹಿಸ್ಟ್ರಿ ತಿಳ್ಕೊಂಡು ಮಾತಾಡೋಬ್ರು ಅಂತ ಕಮೆಂಟ್ ಹಾಕಿದ್ದಾರೆ. ಹಿಸ್ಟ್ರಿ ತಿಳ್ಕೊಂಡು ಬೇರೆ ವಿಡಿಯೋನೇ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮೂರಲ್ಲೇ ಇದಕ್ಕಿಂತ ಸಖತ್ತಾಗಿರೋ ಪ್ಲೇಸ್ ಇನ್ನೊಂದಿದೆ. ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಈ ಸಂಡೇ ಹೋಗ್ತಾ ಇದೀವಿ. ಯಾರಾದ್ರೂ ಜಾಯ್ನ್ ಆಗಕ್ಕೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ, ಇಲ್ಲ DM ಮಾಡಿ. ವೆದರ್ ಮಾತ್ರ ಸೂಪರ್ ಅನ್ಕೊಳ್ರಿ. ದುರ್ಗದಲ್ಲಿ ಇನ್ನೊಂದು ಸ್ವರ್ಗ, ಅದೇ ನಮ್ಮೂರು. ಈ ಲಾಗ್ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.